ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕದ ಬಜೆಟ್ 2024-25 ಒಂದು ಕರ್ನಾಟಕ ಬಜೆಟ್ ಅನ್ನ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದು ಮುಖ್ಯ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳ್ಬಿಡ್ತೇನೆ ನಿಮಗೆ ಕೆಲವೊಂದು ಮೈನ್ ಪಾಯಿಂಟ್ಗಳು ಏನಿದೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಬಜೆಟ್ಗೆ ಸಂಬಂಧಪಟ್ಟಂತದ್ದು. ಜೊತೆಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು, ಹಾಗೆ ಜೀನ್ಸ್ ಅಪರೆಲ್ ಪಾರ್ಕ್ಗಳು, ಸ್ಪೈಸಿ ಪಾರ್ಕ್ಗಳು, ಇವೆಲ್ಲ ಪಾರ್ಕ್ಗಳು ಒಂದು ಎಲ್ಲೆಲ್ಲಿ ರಚನೆ ಒಂದು ಅಭಿವೃದ್ಧಿಪಡಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಜೊತೆಗೆ ಆಶಾದೀಪ, ಕಲ್ಯಾಣ ಪಥ, ಮೈತ್ರಿ, ಅನ್ನ ಸುವಿಧಾ, ರೈತ ಸಮೃದ್ಧಿ, ಹೀಗೆ ಸುಮಾರು ಯೋಜನೆಗಳು ಬರುತ್ತೆ. ಅವಕ್ಕೆ ಅನುದಾನವೂ ಕೂಡ ಹಂಚಿಕೆ ಆಗಿದೆ. ಆ ಅನುದಾನದ ಹಂಚಿಕೆ ಆಯಿತು ಅಂದ್ರೆ ಈ ಬಾರಿ ಏನಾದ್ರೂ ಒಂದು ಕ್ವಶನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾ ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು. ಈಗ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ 2024-25 ಒಂದು ರಾಜ್ಯ ಬಜೆಟ್ ಅನ್ನ ಓದಿದ್ದಾರೆ. ಕೆಲವರು ರಿವಿಷನ್ ಪರ್ಪಸ್ ಕೂಡ ಒಂದು ಹೆಲ್ಪ್ ಆಗುತ್ತೆ ಇದು. ಜೊತೆಗೆ ಆಲ್ಮೋಸ್ಟ್ ಈಗ ಲಾಸ್ಟ್ ಟೈಮಿಗೆ ಓದೋರು ಅಂತಾನೂ ಇರ್ತಾರೆ, ಅವರಿಗೂ ಕೂಡ ಒಂದು ಹೆಲ್ಪ್ ಆಗುವಂಥದ್ದು. ಮೊದಲನೇದಾಗಿ ಕರ್ನಾಟಕದ ಬಜೆಟ್ ಅನ್ನ ನೋಡೋದಾದ್ರೆ, ಹಣಕಾಸು ಖಾತೆಯನ್ನು ಹೊಂದೋರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು. ಅವರೇ ಹಣಕಾಸು ಖಾತೆಯನ್ನು ಹ್ಯಾಂಡಲ್ ಮಾಡ್ತಾ ಇರೋರು. ಹಾಗಾಗಿ ಅವರೇ ಬಜೆಟ್ ಅನ್ನ ಮಂಡನೆ ಮಾಡಿರುವಂಥದ್ದು. ಯಾವಾಗ? ಫೆಬ್ರವರಿ 16, 2024 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. 2024-25 ಒಂದು ಆದಾಯ ಕೊರತೆಯ ಬಜೆಟ್ ಅನ್ನ ಒಂದು ಮಂಡನೆ ಮಾಡಿರುವಂಥದ್ದು. ಆದಾಯ ಕೊರತೆಯ ಕರ್ನಾಟಕ ಬಜೆಟ್ ಅನ್ನ ಮಂಡನೆ ಮಾಡಿರುವಂಥದ್ದು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಕರ್ನಾಟಕ ಬಜೆಟ್ ನಲ್ಲಿ ನೋಡೋದಾದ್ರೆ ಗಾತ್ರ ನೋಡಿ 3,71,383 ಕೋಟಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಾಯ್ಪಾಠ ಹೊಡ್ಕೊಂಡ್ರು ತೊಂದರೆ ಇಲ್ಲ, ಯಾಕೆಂದ್ರೆ ಕೆಲವು ಬಾರಿ ಅಂಕಿ ಅಂಶಗಳನ್ನೇ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಈ ಖಾತ್ರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಖಾತ್ರಿ ಯೋಜನೆಗಳು ಅಂದ್ರೆ ಈಗ 5 ಗ್ಯಾರಂಟಿಗಳೇನಿದೆ ಅದಕ್ಕೆ ಯೋಜನೆಗಳಿಗೆ 52,000 ಕೋಟಿ ರೂಪಾಯಿನ ತೆಗೆದಿಡಲಾಗಿರುವಂತದ್ದನ್ನ ನಾವು ನೋಡ್ತೇವೆ. ಜೊತೆಗೆ ಈ 2024-25 ಸಾಲಿನಲ್ಲಿ ಆದಾಯದ ಕೊರತೆಯನ್ನು ನೋಡೋದಾದ್ರೆ ಸುಮಾರು 27,354 ಕೋಟಿ ರೂಪಾಯಿ ಆದಾಯ ಕೊರತೆ ಇರುವಂತದ್ದು. ಹಾಗಾದ್ರೆ ಒಂದು ವಿತ್ತೀಯ ಕೊರತೆಯನ್ನು ನೋಡೋದಾದ್ರೆ ಜಿಎಸ್ಡಿಪಿಯ 2.95% ಆಗಿರುವಂತದ್ದು. ಇದು 3 ಇರಬೇಕು ಅನ್ನುವಂಥದ್ದು ಹೇಳುತ್ತೆ. ಹಾಗಾಗಿ ಈಗ ನಾವು 5% ಕಡಿಮೆ ಇದೆ, 2.95 ಇರುವಂತದ್ದು ಅಂದಾಜಿಸಲಾಗಿರುವಂತದ್ದನ್ನ ನಾವು ನೋಡುವಂಥದ್ದು. ಇದಿಷ್ಟು ಬಜೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಬಜೆಟ್ ಅಲ್ಲಿ ಏನೇನಿದೆ, ಯಾವ್ಯಾವ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಕೃಷಿಗೆ ಬಹಳ ಮುಖ್ಯವಾಗಿ ಕೃಷಿ, ಇಂಧನ, ಶಿಕ್ಷಣ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ನೀರಾವರಿ, ಕೆಲವೊಂದು ವಲಯಗಳಿಗೆ ಹೆಚ್ಚಿನದಾಗಿ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು. ಎಷ್ಟೆಷ್ಟು ಪರ್ಸೆಂಟ್ ಆಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಕರ್ನಾಟಕವು ತನ್ನ ಒಟ್ಟು ವೆಚ್ಚದ 6.8% ಏನಿದೆ ಅದು ಕೃಷಿಗೆ ಮೀಸಲಿಟ್ಟಿರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ಕರ್ನಾಟಕವು ತನ್ನ ಒಟ್ಟು ವೆಚ್ಚದ 6.7 ಇಂಧನಕ್ಕಾಗಿ ಮೀಸಲಿಟ್ಟಿದೆ. ಜೊತೆಗೆ ಶಿಕ್ಷಣಕ್ಕೆ ಕರ್ನಾಟಕವು 2024-25 ಸಾಲಿನಲ್ಲಿ ತನ್ನ ವೆಚ್ಚದ 11.9% ಮೀಸಲಿಟ್ಟಿರುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ಜೊತೆಗೆ ನಗರಾಭಿವೃದ್ಧಿಗೆ 0.6% ಇಟ್ಟಿರುವಂಥದ್ದು, ಗ್ರಾಮೀಣಾಭಿವೃದ್ಧಿಗೆ 3% ಮೀಸಲಿಟ್ಟಿರುವಂಥದ್ದನ್ನ ನೋಡ್ತೇವೆ. ಜೊತೆಗೆ ನೀರಾವರಿ ಕ್ಷೇತ್ರಕ್ಕೆ 5.6% ಅನ್ನ ಒಂದು ಮೀಸಲಿಟ್ಟಿರುವಂಥದ್ದನ್ನ ನೋಡ್ತೇವೆ. ವೆಚ್ಚದ ಒಂದು ಮೀಸಲಿಟ್ಟಿರುವಂಥದ್ದನ್ನ ನೋಡ್ತಾ ಬರುವಂಥದ್ದು. ಇದಿಷ್ಟು ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಮೀಸಲಿಟ್ಟಿರುವುದು ಅಂತ ನೋಡ್ತಾ ಬಂದಿರುವಂಥದ್ದು. ಇನ್ನು ನಂತರದಲ್ಲಿ ಬಜೆಟ್ ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತದ್ದು ಏನ್ ಬಂದಿದೆ ಅಂತ ಒಂದೊಂದೇ ಪಾಯಿಂಟ್ಗಳನ್ನಾಗಿ ಕೃಷಿ, ತೋಟಗಾರಿಕೆ, ಸಾರಿಗೆ, ಹೀಗೆ ಪ್ರತಿಯೊಂದು ಒಂದೊಂದು ವಲಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಜಾರಿ ಅಂತ ಬಂದಿದೆ. ರೈತ ಸಮೃದ್ಧಿ ಜಾರಿ ಅಂದ್ರೆ ರೈತರಿಗೆ ಬೇಕಾದಂತಹ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು. ಉದಾಹರಣೆಗೆ ಒಂದು ಗೊಬ್ಬರದ ವ್ಯವಸ್ಥೆ ಆಗಿರ್ಬೋದು, ಯಂತ್ರೋಪಕರಣಗಳ ವ್ಯವಸ್ಥೆ ಆಗಿರ್ಬೋದು, ಬೀಜ ಬಿತ್ತನೆಗೆ ಸಂಬಂಧಪಟ್ಟಂತಹ ಒಂದು ಸಬ್ಸಿಡಿ ಆಗಿರ್ಬೋದು, ಇಂತಹ ಒಂದು ರೈತಪರ ಯೋಜನೆಗಳನ್ನ ಒಗ್ಗೂಡಿಸಿ ಸಮಗ್ರ ಕೃಷಿ ಉತ್ತೇಜನ ಒಂದು ಕಾರ್ಯಕ್ರಮವನ್ನ, ಹಾಗೆ ಅದನ್ನ ಅನುಷ್ಠಾನ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ಜೊತೆಗೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ನೀತಿ ಮತ್ತು ಯೋಜನೆಯ ಸಂಯೋಜನೆಯಲ್ಲಿ ಒಂದು ಮುಖ್ಯಮಂತ್ರಿಯರ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರದ ರಚನೆಯನ್ನ ಕೂಡ ಮಾಡಿರುವಂತದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಇದೊಂದು ಸ್ಥಾಪನೆ ಆಗಿರುವುದು ಕೂಡ ನಾವು ನೋಡುವಂಥದ್ದು. ಇನ್ನು ನಂತರದಲ್ಲಿ ಇಲ್ಲಿ ಮಿಲೆಟ್ ಇಯರ್ ಅನ್ನುವಂಥದ್ದು 2023 ನಾವು ಕರಿತೀವಿ. ಕೇಂದ್ರದಿಂದ ಮಿಲೆಟ್ ಇಯರ್ ಅನ್ನುವಂಥದ್ದು 2023 ಕಾಣ್ತೇವೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ನಮ್ಮ ಮಿಲೆಟ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿದ್ದಾರೆ. ಏನಿದು ನಮ್ಮ ಮಿಲೆಟ್ ಅನ್ನುವಂಥದ್ದು ನೋಡೋದಾದ್ರೆ, ಇಲ್ಲಿ ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ. ನೋಡಿ, ರೈತ ಸಿರಿ ಯೋಜನೆಯಲ್ಲಿ ಕೃಷಿ ಇಲಾಖೆ ಮತ್ತು ಸಿರಿಧಾನ್ಯಗಳನ್ನ ಬೆಳೆಯುವಂತಹ ಒಂದು ರೈತರನ್ನ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥದ್ದು. ಕೃಷಿಯಲ್ಲಿ ಸಿರಿಧಾನ್ಯಗಳು ಅಂದ್ರೆ ಯಾವ್ಯಾವ ಬರುತ್ತೆ ಅಂತ ಕೇಳ್ಬೋದು ನೀವು. ಊದಲು, ನವಣೆ, ಹಾರ್ಗ, ಕೋರ್ಲೆ, ಸಾಮೆ, ಬರಗು, ಇಂತಹ ಒಂದು ಸಿರಿಧಾನ್ಯಗಳು ಅಂದ್ರೆ ಇತ್ತೀಚೆಗೆ ಅವು ಅಳಿತಾ ಬಂದಿರೋದ್ರಿಂದ
ಹಾಗಾಗಿ ಅವುಗಳನ್ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡುತ್ತೆ, ರೈತ ಸಿರಿ ಅನ್ನುವಂತಹ ಒಂದು ಹೊಸ ಯೋಜನೆಯ ಮೂಲಕವಾಗಿ ಇವುಗಳನ್ನ ಉತ್ತೇಜನ ಮಾಡುವಂಥದ್ದನ್ನ ನೋಡ್ತಾ ಬರುವಂಥದ್ದು. ಉತ್ತೇಜನ ಅಂದ್ರೆ ಯಾವ ರೀತಿಯಾಗಿ ನೋಡಿ, ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ನೇರ ನಗದು ಡಿಬಿಟಿ ಮೂಲಕವಾಗಿ ಒಂದು ಪ್ರೋತ್ಸಾಹ ಧನವನ್ನ ನೀಡ್ತಾ ಬರುವಂಥದ್ದು. ಈಗ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. 10,000 ಮುಂಚೆ ಇತ್ತು, ಅದನ್ನ ಈಗ 2022-23ನೇ ಸಾಲಿನಿಂದ 2022-23ನೇ ಸಾಲಿನಿಂದ 10,000 ಇರೋದು 6,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಒಂದು ಕೊಡ್ತಾ ಇರುವಂತದ್ದನ್ನ ನಾವು ನೋಡಬೇಕು. ಡಿಬಿಟಿ ಮೂಲಕವಾಗಿ 2 ಹೆಕ್ಟೇರ್ಗೆ ಕೊಡುವಂಥದ್ದು. ಒಂದು ರೈತರಿಗೆ ಈ ಸಿರಿಧಾನ್ಯಗಳನ್ನ ಒಂದು ಉತ್ತೇಜನ ಮಾಡಬೇಕು ಅನ್ನುವಂತಹ ನಿಟ್ಟಿನಿಂದ ಸರ್ಕಾರ ಪ್ರೋತ್ಸಾಹ ಧನವನ್ನ ನೀಡ್ತಾ ಇದೆ. ಇದು ಯಾವ ಒಂದು ಯೋಜನೆ ಅಡಿಯಲ್ಲಿ ಅಂದ್ರೆ RKVY, ರಾಷ್ಟ್ರೀಯ ವಿಕಾಸ್ ಯೋಜನಾ ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯುವಂತಹ ರೈತರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರುವಂಥದ್ದು. ನಾಳೆ ಕ್ವಶನ್ ಕೇಳಿದ್ರೆ ಬರಿಬೇಕಾಗುತ್ತೆ ಸ್ನೇಹಿತರೆ. ರೈತ ಸಿರಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮಿಲೆಟ್ ಏನಿದೆ, ಸಿರಿಧಾನ್ಯಗಳ ಪ್ರೋತ್ಸಾಹವನ್ನು ಕೊಡ್ಲಿಕ್ಕೋಸ್ಕರವಾಗಿ ಮಾಡಿದಂತಹ ಯೋಜನೆ. ಇನ್ನು ನಂತರದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಒಂದು ತಂತ್ರಾಂಶವನ್ನ, ಟೆಕ್ನಾಲಜಿಯನ್ನ ತೆಗೆದುಕೊಂಡು ಬಂದಿದೆ. ಏನ್ ತಗೊಬಂದಿದೆ ಅಂದ್ರೆ ಈ ಸ್ಯಾಪ್ ಅನ್ನುವಂಥದ್ದು. ಈ ಸ್ಯಾಪ್ ಇದೇನ್ ಮಾಡಿದೆ ಅಂದ್ರೆ ರೈತರಿಗೆ ಕೀಟ ಮತ್ತು ರೋಗ ಮತ್ತು ಪೋಷಕಾಂಶಗಳ ನಿರ್ವಹಣೆಯ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಸಲಹೆ ಕೊಡುವಂತಹ ಒಂದು ತಂತ್ರಾಂಶ ಇದು. ಏನ್ ಹೇಳುತ್ತೆ ಈ ಸ್ಯಾಪ್ ಅನ್ನುವಂಥದ್ದು ನೋಡೋದಾದ್ರೆ, ಕೃಷಿ ಕೀಟಗಳ ವಿರುದ್ಧ ಎಲೆಕ್ಟ್ರಾನಿಕ್ ಪರಿಹಾರಗಳನ್ನ ಒದಗಿಸುವಂಥದ್ದು, ಬೆಳೆ ಆರೋಗ್ಯ ನಿರ್ವಹಣೆಯಲ್ಲಿ ICT ಅಪ್ಲಿಕೇಶನ್ ಅನ್ನ ಬಳಸಿಕೊಂಡು ತೋಟಗಾರಿಕೆ ಬೆಳೆಗಳಿಗೆ ಕಳೆಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರವನ್ನು ಗುರುತಿಸುವಿಕೆ ಪ್ರಮಾಣವಾಗಿ ಹಾಗೆ ತೀವ್ರ ಒಂದು ಆಧಾರಿತ ಒಂದು ಸಲಹೆಯನ್ನ ಈ ಅಪ್ಲಿಕೇಶನ್ ಅಲ್ಲಿ ಕೊಡುವಂಥದ್ದು. ಈ ಸ್ಯಾಪ್ ಅಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಂಥದ್ದು ಅಂದ್ರೆ ಕೃಷಿ ಕೀಟಗಳ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಪರಿಹಾರಗಳನ್ನ ಒದಗಿಸುವಂತಹ ಒಂದು ಕೆಲಸ ಈ ಒಂದು ಈ ಸ್ಯಾಪ್ ಮಾಡುತ್ತೆ ಅನ್ನುವಂಥದ್ದು. ಇದು ಯಾವ ಒಂದು ವಿಶ್ವವಿದ್ಯಾಲಯ ಕೊಟ್ಟಿರುವಂಥದ್ದು ಟೆಕ್ನಾಲಜಿ? ರಾಯಚೂರು ಕೃಷಿ ವಿಶ್ವವಿದ್ಯಾಲಯ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಜೊತೆಗೆ ಇನ್ನೊಂದು, ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಕೃಷಿ ಅಧೀನ ಇಲಾಖೆಯಲ್ಲಿ ಒಂದು ಕೃಷಿ ಆಯುಕ್ತಾಲಯ ಸ್ಥಾಪನೆ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಶಿವಮೊಗ್ಗದಲ್ಲಿ ಸೋಗಾನೆ, ವಿಜಯಪುರದಲ್ಲಿ ಇಟ್ಟಂಗಿಹಾಳ, ಬೆಂಗಳೂರು ಗ್ರಾಮಾಂತರದ ಪೂಜೇನಹಳ್ಳಿಯಲ್ಲಿ ಆಹಾರ ಪಾರ್ಕ್ ಸ್ಥಾಪನೆಯನ್ನ ಮಾಡಿರುವಂಥದ್ದು. ಇದು ಮೊನ್ನೆ ಬಂದಂತಹ KS ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸೋಗಾನೆ, ವಿಜಯಪುರದಲ್ಲಿ ಇಟ್ಟಂಗಿಹಾಳ, ಬೆಂಗಳೂರಿನಲ್ಲಿ ಪೂಜೇನಹಳ್ಳಿಯಲ್ಲಿ ಆಹಾರ ಪಾರ್ಕ್ ಅನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಮೊನ್ನೆ ಬಂದಂತಹ KS ಎಕ್ಸಾಮ್ ನಲ್ಲೂ ಕೇಳಿರುವಂಥದ್ದು. ಇನ್ನು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯನ್ನ ಮತ್ತು ತಾಂತ್ರಿಕ ಸಲಹೆಯನ್ನ ಒಂದು ಕೊಡೋಕೋಸ್ಕರವಾಗಿ ಕಿಸಾನ್ ಮಾಲ್ ಸ್ಥಾಪನೆಯನ್ನ ಕೂಡ ಮಾಡಿರುವಂಥದ್ದು. ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗೆಯೇ ಬೆಂಗಳೂರಿನಲ್ಲಿ ಒಂದು ಸುಸಜ್ಜಿತವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಪುಷ್ಪ ಮಾರುಕಟ್ಟೆ, ಇದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆಯನ್ನ ಮಾಡಿರುವಂಥದ್ದು. ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇವೆರಡರನ್ನು ಕೂಡ ಮರ್ಜಿರುವಂಥದ್ದನ್ನು ನೋಡ್ತೇವೆ. ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ ವಾಣಿಜ್ಯ ಪುಷ್ಪ ಮಾರುಕಟ್ಟೆ. ಜೊತೆಗೆ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆಗೆ ಮತ್ತು ರಫ್ತಿನ ಪ್ರಮಾಣವನ್ನು ಹೆಚ್ಚಿಸಲು ಕೊಯ್ಲೋತ್ತರ ನಿರ್ವಹಣಾ ಕೇಂದ್ರವನ್ನ, ಮೌಲ್ಯವರ್ಧಿತ ಸಂಸ್ಕರಣೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೋಬೇಕಾಗತ್ತೆ. ಅದು ಎಲ್ಲಿ ಅಂತ ಹೇಳಿಲ್ಲ, ಬಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಅಡಿಕೆ ಬೆಳೆಯಲ್ಲಿ ರೋಗ ನಿಯಂತ್ರಣವನ್ನು ಸಾಧಿಸಲುಗೋಸ್ಕರವಾಗಿ ಸಸ್ಯ ಸಂರಕ್ಷಣಾ ಚಟುವಟಿಕೆಗಳಿಗೆ ಹಾಗೆ ಸಂಶೋಧನಾಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸ್ಪೈಸ್ ಪಾರ್ಕ್ ನೆನ್ಪಿಟ್ಕೊಳ್ಳಿ, ಸ್ಪೈಸ್ ಪಾರ್ಕ್. ಈ ಸ್ಪೈಸ್ ಪಾರ್ಕ್ ಅಂತ ನಿಮ್ಗೆ ನೆನಪು ಬಂತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಎಲ್ಲಿ ಹೋಗ್ಬೇಕು ಅಂದ್ರೆ ಚಿಕ್ಕಮಗಳೂರಿಗೆ ಹೋಗ್ಬೇಕು. ಚಿಕ್ಕಮಗಳೂರು, ಯಾಕೆಂದ್ರೆ ಕೊಡಗುನಲ್ಲಿ ನಾವು ಸ್ಪೈಸಿ ಐಟಮ್ಗಳು, ಸ್ಪೈಸಿ ಅಂದ್ರೆ ನಿಮ್ಗೆ ನೆನ್ಪಿಡ್ಬೇಕು, ಮಸಾಲೆ ಪದಾರ್ಥಗಳು ಹೆಚ್ಚಾಗಿ ಬೆಳೆಯುವಂಥದ್ದು ನೋಡ್ತಾ ಬರ್ತೀವಿ ನಾವು. ಕಾಳುಮೆಣಸು, ಚಕ್ಕೆ ಅಂತಹ ಒಂದು ಸಾಂಬಾರು ಪದಾರ್ಥಗಳು, ಮಸಾಲೆ ಐಟಮ್ಗಳು ಎಲ್ಲಿ ಬರುತ್ತೆ ಅಂದ್ರೆ ಸ್ಪೈಸ್ ಪಾರ್ಕ್ ಅನ್ನ ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಸ್ಪೈಸ್ ಪಾರ್ಕ್ ಅನ್ನ ಚಿಕ್ಕಮಗಳೂರಿನಲ್ಲಿ ಒಂದು ಅಭಿವೃದ್ಧಿ ಮಾಡಿರುವಂತದ್ದನ್ನ ನೋಡ್ತೇವೆ. ಜೊತೆಗೆ ವಿಜಯಪುರದ ಆಲ್ಮೇಲದಲ್ಲಿ ತೋಟಗಾರಿಕಾ ಕಾಲೇಜನ್ನ ಸ್ಥಾಪನೆಯನ್ನ ಮಾಡಿರುವಂತದ್ದನ್ನ ನಾವು ನೋಡುವಂಥದ್ದು. ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಬಜೆಟ್ ಅಲ್ಲಿ ತಿಳಿಸಿರುವಂತದ್ದು. ಇನ್ನು ರೇಷ್ಮೆಗೆ ಸಂಬಂಧಪಟ್ಟಂತೆ ರಾಮನಗರದ ಶಿಡ್ಲಘಟ್ಟದಲ್ಲಿ ಸುಮಾರು 250 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ರೇಷ್ಮೆ ಮಾರುಕಟ್ಟೆಯನ್ನ 2ನೇ ಹಂತದ ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬೈವೋಲ್ಟಿಲಿನ್ ಅನ್ನುವಂತಹ ರೇಷ್ಮೆ ಗೂಡುಗಳಿಗೆ ಪ್ರೋತ್ಸಾಹಧನವಾಗಿ ಪ್ರತಿ ಕೆಜಿಗೆ 30 ರೂಪಾಯಿನ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ಇದು ಯಾವುದೋ ಒಂದು ರೇಷ್ಮೆ ಗೂಡು ಒಳ್ಳೆಯದಿರಬೇಕು ಮೇ ಬಿ, ಅದನ್ನ ಖರೀದಿಸಲು ಒಂದು ಪ್ರೋತ್ಸಾಹ ಧನವನ್ನು ಕೂಡ ನೀಡ್ತಾ ಇರುವಂಥದ್ದು. ಇನ್ನು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಸಂಯೋಜಿಸಿ
ಕೃಷಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮತ್ತು ಹಂದಿ ಮತ್ತು ಕೋಳಿ ಸಾಕಾಣಿಕೆಗೆ ಉತ್ತೇಜನವನ್ನ ಕೊಟ್ಟಿರುವಂತದ್ದು. ಯಾವ ಒಂದು ಯೋಜನೆ ಅಡಿಯಲ್ಲಿ? ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಏನ್ ಹೇಳುತ್ತೆ ರೈತ ಸಮೃದ್ಧಿ ಯೋಜನೆ? ಪಶುಸಂಗೋಪನೆ ಮತ್ತು ತೋಟಗಾರಿಕೆಯೊಂದಿಗೆ ಕೃಷಿಯನ್ನ ಸಂಯೋಜಿಸುವಂತಹ ಸಮಗ್ರ ಕೃಷಿ ಅಭಿವೃದ್ಧಿಯನ್ನ ಉತ್ತೇಜಿಸುವಂತಹ ಒಂದು ಕರ್ನಾಟಕದ ಒಂದು ಸಮಗ್ರ ಯೋಜನೆ ಸಮೃದ್ಧಿ ಯೋಜನೆ ಆಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಅಂದ್ರೆ ರೈತರಿಗೆ ವೈವಿಧ್ಯಮಯ ಒಂದು ಬೇಸಾಯವನ್ನ, ಹಾಗೆ ಕೃಷಿಗೆ ಸನ್ನದ್ಧತೆಯನ್ನ, ಸಮಗ್ರ ಕೃಷಿ ವ್ಯವಸ್ಥೆಗಳನ್ನ, ತಾಂತ್ರಿಕ ಪ್ರಗತಿಗಳನ್ನ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ರೈತರಿಗೆ ಒದಗಿಸುವಂತಹ ಒಂದು ಕಾರ್ಯಕ್ರಮ ಇದು. ಯಾವುದಿದು? ಕರ್ನಾಟಕ ರೈತ ಸಮೃದ್ಧಿ ಸ್ಕೀಮ್ ಇದು. ನೆನ್ಪಿಟ್ಕೋಬೇಕಾಗತ್ತೆ. ರೈತ ಸಮೃದ್ಧಿ ಸ್ಕೀಮ್ ಅನ್ನುವಂಥದ್ದು ಈ ಪಶು ಸಂಗೋಪನೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಈ ಒಂದು ಕೋಳಿ ಸಾಕಾಣಿಕೆ, ಈ ಒಂದು ಯೋಜನೆಗಳಿಗೆ ಒಂದು ಉತ್ತೇಜನವನ್ನ ಕೊಡುವಂತಹ ಒಂದು ಕಾರ್ಯಕ್ರಮ. ನೆನ್ಪಿಟ್ಕೊಳ್ಳಿ, ರೈತ ಸಮೃದ್ಧಿ ಅಂದ್ರೆ ಬೆಳೆಗೆ, ಈ ತೋಟಗಾರಿಕೆ ಬೆಳೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆಲ್ಲ ಈ ಒಂದು ವಾಣಿಜ್ಯೇತರ ಕೃಷಿ ಆಗಿರುವಂತದ್ದು, ಒಂದು ಕುರಿ ಸಾಗಾಣಿಕೆ, ಹೈನುಗಾರಿಕೆ, ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆ, ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಇನ್ನು ನಂತರದಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತದ್ದು ನಾವೆಲ್ಲ ಗೊತ್ತಿದೆ ನಿಮಗೆ, ಮತ್ಸ್ಯ ಸಂಪದ ಯೋಜನೆ ಅನ್ನುವಂಥದ್ದು. ಅದರ ಬಗ್ಗೆ ನಾನು ತಿಳಿಸಿದ್ದೀನಿ ನಿಮಗೆ. ಮತ್ಸ್ಯ ಸಂಪದ, ಅದಕ್ಕೂ ಕೂಡ ಯೋಜನೆಗೆ ಕೂಡ ಒಂದು ಹೆಚ್ಚಿನದಾಗಿ ಒಂದು ಅಮೌಂಟ್ ಅನ್ನ ತೆಗೆದಿಟ್ಟಿರುವಂತದ್ದು. ಜೊತೆಗೆ ಮತ್ಸ್ಯ ಆಶಾಕಿರಣ ಯೋಜನೆ ಅಡಿಯಲ್ಲಿ, ಏನಿದು ನಮ್ಮ ಕೇಂದ್ರದಿಂದ ಮತ್ಸ್ಯ ಸಂಪದ ಯೋಜನೆ ಇದೆ, ಇಲ್ಲಿ ರಾಜ್ಯದಲ್ಲಿ ಮತ್ಸ್ಯ ಆಶಾಕಿರಣ ಯೋಜನೆ. ಮತ್ಸ್ಯ ಆಶಾಕಿರಣ, ಬರೀ ಆಶಾಕಿರಣ ಕೊಟ್ಬಿಟ್ರೆ ಮತ್ತೆ ಸಮಸ್ಯೆ ನಿಮ್ಗೆ ಇದಾಗುತ್ತೆ. ಯಾವ್ದೇಳಿ? ಕಣ್ಣಿನ ಬಗ್ಗೆ ಕೊಡುವಂಥದ್ದು ಇದು. ಮತ್ಸ್ಯ ಅಂತ ಕೊಟ್ರೆ ಮೀನುಗಾರಿಕೆ. ಆಶಾಕಿರಣ ಅನ್ನುವಂಥದ್ದು ಕೂಡ KS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮೊನ್ನೆ 2024ರಲ್ಲಿ. ಆಶಾಕಿರಣ ಯೋಜನೆ ಅಂದ್ರೆ ಯಾವುದು? ಕಣ್ಣಿಗೆ ಒಂದು ತಪಾಸಣೆ ಮಾಡುವಂತಹ ಯೋಜನೆ ಅದು. ಇಲ್ಲಿ ಮತ್ಸ್ಯ ಆಶಾಕಿರಣ ಯೋಜನೆ ಅಡಿಯಲ್ಲಿ ಒಂದು ಮೀನುಗಾರಿಗೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹಧನವನ್ನ ಕೊಡುವಂಥದ್ದು. ರಾಜ್ಯದ ಒಂದು ಕರಾವಳಿ ಪ್ರದೇಶದ ಒಂದು ಮೀನುಗಾರರಿಗೆ ಸುಮಾರು 1,500 ರೂಪಾಯಿಯಿಂದ 3,000ವರೆಗೆ ಒಂದು ಯೋಜನೆಯ ಒಂದು ಫಲಾನುಭವವನ್ನು ಕೊಡುವಂಥದ್ದು. ಜೊತೆಗೆ ಈ ಸಮುದ್ರದ ಮೀನುಗಾರರಿಗೆ ಅನಾರೋಗ್ಯ ಸಂದರ್ಭ ಏನಾದರೂ ಉಂಟಾದ್ರೆ, ಅಥವಾ ಯಾವುದೋ ಒಂದು ನೀರಿಗೆ ಒಂದು ಬಿದ್ದಾಗ ಒಂದು ಆಂಬುಲೆನ್ಸ್ ಸೇವೆಯನ್ನು ಕೂಡ ಒಂದು ತ್ವರಿತಗತಿಯಲ್ಲಿ ಕೊಡಿಸುವಂತಹ ಒಂದು ಯೋಜನೆ ಆಗಿರುವಂತಹ ಸುಮಾರು 7 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವನ್ನ ಮಾಡಿದ್ದಾರೆ. ಸಮುದ್ರ ಆಂಬುಲೆನ್ಸ್ ಅನ್ನ ಖರೀದಿಸುತ್ತಾ ಇರುವಂತದ್ದನ್ನು ನಾವು ನೋಡ್ತಾ ಬರ್ತೀವಿ ಮತ್ಸ್ಯ ಆಶಾಕಿರಣ ಯೋಜನೆ ಅಡಿಯಲ್ಲಿ. ಜೊತೆಗೆ ಇವರಿಗೆ 10,000 ನಿರಾಶ್ರಿತ ಮೀನುಗಾರರಿಗೆ ಮನೆ ನಿರ್ಮಾಣಕ್ಕೂ ಕೂಡ ಈ ಒಂದು ಯೋಜನೆ ಒಂದು ಸಹಾಯವನ್ನ ಮಾಡ್ತಾ ಇರುವಂತದ್ದು. ನಬಾರ್ಡ್ ಸಹಯೋಗದಲ್ಲಿ ಒಂದು 16 ನೀರು ಉತ್ಪಾದನಾ ಒಂದು ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 20 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಂತರದಲ್ಲಿ ಜಲ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳು ಬಂದಿರುವಂತದ್ದು. ಇಲ್ಲಿ ನೋಡ್ತಾ ಬನ್ನಿ, ಕಾವೇರಿ ಕಣಿವೆ ಮಹತ್ವಾಕಾಂಕ್ಷಿ ಯೋಜನೆ. ಯೋಜನೆಗಳನ್ನ ಬಗ್ಗೆ ಪಾಯಿಂಟ್ ಅನ್ನ ತಿಳಿಸ್ತೀನಿ. ಕಾವೇರಿ ಕಣಿವೆ ಮಹತ್ವಾಕಾಂಕ್ಷಿ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಕಳಸಾ ಬಂಡೂರು ಯೋಜನೆ, ಕೊಪ್ಪಳ ಜಿಲ್ಲೆಯ ಒಂದು ನವಲಿ ಬಳಿಯ ಸಮತೋಲನ ಜಲಾಶಯಕ್ಕೆ ಸಂಬಂಧಪಟ್ಟಂತಹ ಯೋಜನೆ. ನಂತರ KRS ಬೃಂದಾವನ ಉದ್ಯಾನವನ ಮೇಲ್ದರ್ಜೆಗೆ ಏರಿಸುವಂತಹ ಒಂದು ಯೋಜನೆ ಆಗಿರ್ಬೋದು. ಹಾಗೆಯೇ ಪ್ರಗತಿಯಲ್ಲಿರುವಂತಹ ಏತ ನೀರಾವರಿ ಯೋಜನೆಗಳಾದಂತಹ ಬೂದಿಹಾಳ್ ಮತ್ತು ಪೀರಾಪುರ, ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆ. ಇವೆಲ್ಲ ಯೋಜನೆಗಳ ಬಗ್ಗೆ ಇತ್ತೀಚಿನ ಒಂದು ಪ್ರಜಾವಾಣಿ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ ಆರ್ಟಿಕಲ್ಸ್. ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನು ನೋಡ್ತಾ ಇರ್ಬೋದು. ಇದರ ಜೊತೆಗೆ ಇನ್ನೂ 2 ಯೋಜನೆಗಳು ಬರ್ತಾವೆ. ಯಾವುದು? ಎತ್ತಿನ ಹೊಳೆ, ಕಳಸಾ ಬಂಡೂರು. ಇವೆಲ್ಲ ನೀವು ಮರೆಯೋ ಹಾಗೆ ಇಲ್ಲ ಸ್ನೇಹಿತರೆ. ಕಳಸಾ ಬಂಡೂರು ಇತ್ತೀಚೆಗೂ ಕೂಡ ನಾನು ರಿವರ್ ಡಿಸ್ಪ್ಯೂಟ್ ಬಗ್ಗೆ ಹೇಳಬೇಕಾದ್ರೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದೀನಿ ನಿಮ್ಗೆ. ಎತ್ತಿನ ಹೊಳೆ ಯೋಜನೆ ಕೂಡ ಹೇಳಿದ್ದೀನಿ. ಆಮೇಲೆ ಕೃಷ್ಣಾದ ಮೇಲ್ದಂಡೆಗೆ ಆ ಯೋಜನೆಗೆ ಸಂಬಂಧಪಟ್ಟಂತದ್ದು. ಹಾಗೆ ಮಹದಾಯಿ, ಅದಕ್ಕೆ ಕಳಸಾ ಬಂಡೂರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತದ್ದು ಯೋಜನೆ, ಅದರ ಬಗ್ಗೆ ತಿಳಿಸಿದ್ದೀನಿ. ಒಂದ್ಸರಿ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಫಲಾನುಭವಿಗಳಿಗೆ ಸುಮಾರು 4,595 ಕೋಟಿ ರೂಪಾಯಿ ಒಂದು ವರ್ಗಾವಣೆಯನ್ನು ಮಾಡಿರುವಂತದ್ದು. ಇಲ್ಲಿ ಅನ್ನ ಸುವಿಧಾ ಅನ್ನುವಂತಹ ಒಂದು ಯೋಜನೆ ಬಂದಿದೆ. ಅನ್ನ ಸುವಿಧಾ ಯೋಜನೆ ಅಂದ್ರೆ ಏನು ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಈ 80 ವರ್ಷ ದಾಟದಂತಹ ಒಂದು ವೃದ್ಧರಿಗೆ ಅಥವಾ ವೃದ್ಧೆಯರಿಗೆ ಮನೆ ಬಾಗಿಲಿಗೆ ಒಂದು ಆಹಾರವನ್ನ ವಿತರಣೆ ಮಾಡುವಂತಹ ಒಂದು ಯೋಜನೆ ಆಗಿರುವಂಥದ್ದು. ಅವರು ಅದಕ್ಕೆ ಒಂದು ಆ್ಯಪ್ ಇರುತ್ತೆ. ಆ್ಯಪ್ನ ಮೂಲಕವಾಗಿ ಅವರು ಹೋಮ್ ಡೆಲಿವರಿ ಆಪ್ಷನ್ ತಗೊಂಡ್ಕೊಂಡ್ರೆ ಈ ಅನ್ನ ಸುವಿಧಾ ಯೋಜನೆಯಲ್ಲಿ ಮನೆಗೆ ಒಂದು ಆಹಾರ ಧಾನ್ಯ ವಿತರಣೆಯನ್ನ ಮಾಡುವಂಥದ್ದು. 2024ರ ಜನವರಿ ಅಂತ್ಯದವರೆಗೆ ಸುಮಾರು 4 ಕೋಟಿ ಫಲಾನುಭವಿಗಳು ಇದರಲ್ಲಿ ಇರುವಂತದ್ದು. ಸುಮಾರು 4,595 ಕೋಟಿ ರು ಇದಕ್ಕೆ ವೆಚ್ಚವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಾಕಷ್ಟು ಒಂದು ಅನುದಾನವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಮತ್ತು ಮೇಲ್ವಿಚಾರಕಿಗೆ
ಸುಮಾರು 90 ಕೋಟಿ ರು ವೆಚ್ಚದಲ್ಲಿ ಸ್ಮಾರ್ಟ್ ಫೋನ್ಗಳನ್ನ ಒದಗಿಸ್ತಾ ಇದ್ದಾರೆ. ಏನು ಇವರಿಗೆ ಸ್ಮಾರ್ಟ್ ಫೋನ್ ಕೊಡೋದ್ರಿಂದ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದು ನೋಡೋದಾದ್ರೆ, ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಡೇಟಾವನ್ನ ಅಪ್ಲೋಡ್ ಮಾಡುವಂಥದ್ದು, ಅಥವಾ ಅಟೆಂಡೆನ್ಸ್ ಅನ್ನ ರಿಜಿಸ್ಟರ್ ಮಾಡುವಂಥದ್ದು, ಆ, ಈ ಬಾಣಂತಿ ಮತ್ತು ಗರ್ಭಿಣಿ ಇರುವಂತಹ ತಾಯಂದಿರ ಒಂದು ದತ್ತಾಂಶಗಳನ್ನ ಕಳಿಸುವಂಥದ್ದು, ಇದೆಲ್ಲ ಈ ಸ್ಮಾರ್ಟ್ ಫೋನ್ ಮೂಲಕವಾಗಿ ಕಳಿಸುವಂಥದ್ದು. ಈಗ ಇಲ್ಲಾಂದ್ರೆ ಈಗ ಮೇಲ್ಗಳನ್ನು ಮಾಡಬೇಕಾಗುತ್ತೆ, ಅಥವಾ ಬಂದು ಕಲೆಕ್ಟ್ ಮಾಡಬೇಕು, ಪ್ರತಿ ಅಂಗನವಾಡಿಗೂ ಕಲೆಕ್ಟ್ ಮಾಡುವಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕಿಂತ ಬದಲಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸ್ಮಾರ್ಟ್ ಫೋನ್ ಮೂಲಕವಾಗಿ ಈ ದತ್ತಾಂಶಗಳನ್ನ ಕಳಿಸುವಂತಹ ಒಂದು ಪ್ರಕ್ರಿಯೆ ಕೂಡ ಒದಗಿಸಿರುವಂಥದ್ದು, ಅದು ಕೂಡ ಬಹಳ ಇಂಪಾರ್ಟೆಂಟು. ಇನ್ನು ಕೆಲವೊಂದು ಕಾಯಿಲೆಗಳು ಬರುತ್ತೆ, ಅಂದ್ರೆ ಪ್ಯಾರಾಲಿಸಿಸ್ ಟೈಪ್ ನಲ್ಲಿ, ಅಂದ್ರೆ ಒಂದು ಭಾಗ ಏನಿದೆ, ಮನುಷ್ಯನ ಒಂದು ಭಾಗ ಕೆಲಸ ಮಾಡದೇ ಇರುವಂತಹ ಒಂದು ಕಾಯಿಲೆಗಳು, ವೀಲ್ ಚೇರ್ ಮೇಲೆ ಇರುವಂತಹ ಒಬ್ಬ ವ್ಯಕ್ತಿಗಳಿಗೆ ಒಂದು ಆರೈಕೆಗಾಗಿ ಪ್ರತಿ ತಿಂಗಳು ಒಂದು 1,000 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡ್ತಾ ಬಂದಿರುವಂತದನ್ನ ನೋಡ್ತೇವೆ. ಇದು ಯಾವ ಸ್ಕೀಮು ಅಂತ ಹೇಳಿಲ್ಲ ಇವರು, ಬಟ್ ಈ ಪ್ಯಾರಾಲಿಸಿಸ್ ಗಳನ್ನ ಆದಂತಹ ಒಂದು ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ಪ್ರೋತ್ಸಾಹ ಧನ, ಒಂದು ಪ್ರತಿ ತಿಂಗಳಿಗೆ 1,000 ರೂಪಾಯಿ ಹಾಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತದ್ದು. ಇನ್ನು ಅದೇ ತರದಾಗಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೈತ್ರಿ ಯೋಜನೆ ಅಡಿಯಲ್ಲಿ, ಮೈತ್ರಿ ಯೋಜನೆ ಅಂದ್ರೆ ಈ ಹಿಜ್ರಾಗಳು, ಕೋತಿಗಳು, ಆಮೇಲೆ ಮಂಗಳಮುಖಿಯರು, ಈ ಅಲ್ಪಸಂಖ್ಯಾತರು ಏನಿರ್ತಾರೆ, ಲಿಂಗತ್ವ ಅಲ್ಪಸಂಖ್ಯಾತರು ನೆನ್ಪಿಟ್ಕೊಳ್ಳಿ, ಅವರಿಗೆ ಸುಮಾರು 2013ರಿಂದನೇ ಈ ಮೈತ್ರಿ ಯೋಜನೆ ಪ್ರಾರಂಭ ಆಗಿರುವಂತದ್ದು. ತಿಂಗಳಿಗೆ 800 ರೂಪಾಯಿ ಅವರಿಗೆ ಮಾಸಿಕವಾಗಿ ಕೊಡ್ತಾ ಇರುವಂತದ್ದನ್ನು ನೋಡ್ತೀವಿ, ಮಾಸಾಶನವನ್ನ. ಅದನ್ನ ಹೆಚ್ಚಿಗೆ ಮಾಡಿದ್ದಾರೆ, 800 ರೂಪಾಯಿದಿಂದ ಈಗ 400 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಒಟ್ಟು 1,200 ರೂಪಾಯಿ ಕೊಡುವಂಥದ್ದು, 1,200 ರೂಪಾಯಿ ಕೊಡ್ತಾ ಇರುವಂತದ್ದು ಈ ಒಂದು ಬಜೆಟ್ನಿಂದ ಒಂದು ಅನುಕೂಲ ಆಗುವಂಥದ್ದು. ಇನ್ನು ನಂತರದಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ. ಇಲ್ಲಿ ಗಿಗ್ ವರ್ಕರ್ಸ್ ಅಂತ ಬರ್ತಾರೆ. ಗಿಗ್ ವರ್ಕರ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಪಾರ್ಸೆಲ್ಗಳನ್ನ ಆರ್ಡರ್ ಮಾಡ್ತೀರಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಫುಡ್ ಡೆಲಿವರಿ ಬಾಯ್ಸ್ಗಳು ಇರ್ತಾರೆ. ಅವರಿಗೂ ಕೂಡ ಒಂದು ವಿಶೇಷ ರೂಪದ ಒಂದು ವಿಮೆಗಳನ್ನ ಮಾಡಿಸುವಂಥದ್ದು, ಅಥವಾ ಅವರಿಗೆ ಒಂದು ಏನು ಆರೋಗ್ಯ ವಿಮೆ, ವಾಹನ ವಿಮೆಗಳನ್ನ ಮಾಡುವಂಥದ್ದು, ಅದನ್ನು ಕೂಡ ಈ ಒಂದು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಿರುವಂಥದ್ದು. ಹೊಸ ಬಿಲ್ ಅನ್ನು ಕೂಡ ರಚನೆ ಮಾಡಿದ್ದಾರೆ, ಹೊಸ ವಿಧೇಯಕ, ಗಿಗ್ ಕಾರ್ಮಿಕ ಕಲ್ಯಾಣ ಒಂದು ಕಾರ್ಯಕ್ರಮ ಈ ಯೋಜನೆಗೆ ರೂಪಿಸಿರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ಆಶಾದೀಪ ಯೋಜನೆ ಅಡಿಯಲ್ಲಿ, ಆಶಾದೀಪ ಅಂದ್ರೆ ಏನು ಅಂತ ನೋಡ್ಕೋಬೇಕಾಗತ್ತೆ ಮೊದಲು. ಈ ಕರ್ನಾಟಕದಲ್ಲಿ ಸಾಕಷ್ಟು ಮಂದಿ ಗೌರ್ಮೆಂಟ್ ಎಂಪ್ಲಾಯಿಗಳಿದ್ದಾರೆ, ಖಾಸಗಿ ವಲಯದಲ್ಲಿ ಇದ್ದಾರೆ. ಖಾಸಗಿ ವಲಯದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ EF PF ಏನು ಇರೋದಿಲ್ಲ ಕೆಲವೊಂದು ಭಾಗದಲ್ಲಿ. ಆ ಉದ್ಯೋಗಗಳನ್ನ ಆರಿಸಿ, ಅದರಲ್ಲೂ SC ಮತ್ತು ST ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ಅಭ್ಯರ್ಥಿಗಳು ಏನು ಖಾಸಗಿ ವಲಯದಲ್ಲಿ ಉದ್ಯೋಗ ಒಂದು ಪಡಿತಾ ಇದ್ದಾರಲ್ಲ, ಅವರಿಗೋಸ್ಕರವಾಗಿ ಆಶಾದೀಪ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನ ತೆಗೆದು ಬಂದಿದೆ ಸರ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಕಲ್ಯಾಣ ಇಲಾಖೆ ಒಂದು ಸಾಮಾಜಿಕ ಭದ್ರತೆ ಸೊಸೈಟಿ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇರುವಂಥದ್ದು. ಖಾಸಗಿ ವಲಯದಲ್ಲಿ ಏನು ಪರಿಶಿಷ್ಟ ಜಾತಿ SC ಮತ್ತು ST ಪಂಗಡದವರಿಗೆ ಉದ್ಯೋಗವನ್ನ ಹೆಚ್ಚಿನದಾಗಿ ದೊರಕಿಸಿಕೊಡಬೇಕು. ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮಟ್ಟ ಅವರನ್ನ ಸುಧಾರಿಸಬೇಕು. ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳುವುದರಲ್ಲಿ ಅವರನ್ನ ಉತ್ತೇಜನ ಮಾಡಬೇಕು. ಹಾಗೆ ಅಂತಹ ಒಂದು ಸಂಸ್ಥೆಗಳಿಗೆ, ಯಾರು ಈಗ ಖಾಸಗಿ ವಲಯದಲ್ಲಿ ಅಂತಹ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರಲ್ಲ, ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡಬೇಕು, ಅಥವಾ ಅವರಿಗೆ ಒಂದು ಸಲಹೆಯನ್ನ ನೀಡಬೇಕು, ಈ SC ST ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಿ. ಜೊತೆಗೆ ಅಂತಹ ನೌಕರರು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಅಂತಹ ನೌಕರರಿಗೆ ESI ಮತ್ತು EPF ಗಳನ್ನ ವಂತಿಕೆ ಮಾಡಬೇಕು ಅನ್ನುವಂತಹ ಒಂದು ಹೊಸ ಯೋಜನೆ ತೆಗೆದುಕೊಂಡು ಬಂದಿರುವಂತದ್ದು ಆಶಾದೀಪ. ಆಶಾದೀಪ ಅಂದ್ರೆ ಈ ಖಾಸಗಿ ವಲಯದಲ್ಲಿ SC ಮತ್ತು ST ಏನು ಅಭ್ಯರ್ಥಿಗಳು ಏನು ವರ್ಕ್ ಮಾಡ್ತಾ ಇದ್ದಾರಲ್ಲ, ಅವರನ್ನ ಉತ್ತೇಜಿಸುವಂತಹ ಒಂದು ಹೊಸ ಕಾರ್ಯಕ್ರಮ ಸರ್ಕಾರದಲ್ಲಿ ಬಂದಿರುವಂತದ್ದು. ಹಾಗೆ ಇವರನ್ನ ವೇತನವನ್ನ ಕಾಯಂ ನೇಮಕಾತಿಯನ್ನ ಮಾಡಿಕೊಂಡ್ರೆ ಅವ್ರನ್ನ 2 ವರ್ಷಕ್ಕೆ ಹೆಚ್ಚಳ ಹಾಗೂ ವೇತನದ ಒಂದು ಗರಿಷ್ಠ ಮಿತಿಯನ್ನ 7,000 ರೂಪಾಯಿಗೆ ಹೆಚ್ಚಬೇಕು ಅನ್ನುವಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ಇರುವಂತದ್ದು. ಇನ್ನು ನಂತರದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದ್ರೆ, ಈ ಯುವ ಜನರಿಗೆ ಒಂದು ಉತ್ತಮ ಉದ್ಯೋಗ ಮತ್ತು ಅವಕಾಶಗಳನ್ನ ಒದಗಿಸಲು ಹಲವು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರ್ಕಾರ ಒಂದು ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಯುವ ನಿಧಿ ಪ್ಲಸ್ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 25,000 ಒಂದು ಫಲಾನುಭವಿಗಳಿಗೆ ಉದ್ಯಮಶೀಲತಾ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ತರಬೇತಿಯನ್ನು ನೀಡ್ತಾ ಇದೆ. ಇನ್ನೊಂದು ಬಳ್ಳಾರಿಯ ಸಂಡೂರಿನಲ್ಲಿ, ನೆನ್ಪಿಟ್ಕೊಳ್ಳಿ, ಬಳ್ಳಾರಿ ಬಹಳ ಫೇಮಸ್ ಇದೆ. ಬಳ್ಳಾರಿಗೆ ಮೂಲ ಒಂದು ಹೆಸರಿದೆ, ಏನು ಅಂತ ಹೇಳಿ ನಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ರೆ ಎಲ್ಲ ಗೊತ್ತಾಗುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಬಳ್ಳಾರಿಯ ಮೂಲ ಹೆಸರು ಏನು? ಬಳ್ಳಾರಿಯ ಜಿಲ್ಲೆಯ ಒಂದು ಸಂಡೂರಿನಲ್ಲಿ ಸ್ಕಿಲ್ ಅಕಾಡೆಮಿ ಅನ್ನುವಂತಹ ಒಂದು ಹೊಸದಾಗಿ ಒಂದು ಅಕಾಡೆಮಿಕ್ ಅನ್ನ ಸ್ಥಾಪನೆ ಮಾಡಿರುವಂತದನ್ನು ನೋಡ್ತೇವೆ. ಇದು ಯುವ ಜನರಿಗೋಸ್ಕರವಾಗಿ. ಜೊತೆಗೆ ಸುಮಾರು ಒಂದು ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನು ನಾವು ನೋಡ್ತಾ ಬರ್ತೀವಿ. ಬಳ್ಳಾರಿಯಲ್ಲಿ ಹೊಸದಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನೆಲ್ಲ, ಇವೆಲ್ಲ ಹೂಡಿಕೆಗಳನ್ನ ಮಾಡುವಂತಹ ಒಂದು ಯುವಜನರಿಗೆ ಮಾಡುವಂತಹ ಒಂದು ಹೊಸ ಯೋಜನೆಗಳು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಇಲ್ಲಿ
ಮೊದಲನೇದಾಗಿ ಸಡಕ್ಕಿಗೆ ಸಂಬಂಧಪಟ್ಟಂತ ಮಾಹಿತಿ. ಕಲ್ಯಾಣ ಪಥ ಯೋಜನೆಯಡಿಯಲ್ಲಿ ಕಲ್ಯಾಣ ಕರ್ನಾಟಕದ ಒಂದು 38 ಗ್ರಾಮೀಣ ವಿಧಾನಸಭಾ ಒಂದು ಕ್ಷೇತ್ರಗಳಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಲ್ಯಾಣ ಪಥ ಯೋಜನೆಯ ಅಡಿಯಲ್ಲಿ ಮಾಡ್ತಾ ಇರುವಂತದ್ದು ಗ್ರಾಮೀಣ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಒಂದು ರಸ್ತೆಗಳ ಕಾಮಗಾರಿಗೆ ಸಂಬಂಧಪಟ್ಟಂತದ್ದು. ಹಾಗೆಯೇ ನರೇಗಾ ಯೋಜನೆಯಡಿಯಲ್ಲಿ ಒಂದು 16 ಕೋಟಿ ಮಾನವ ದಿನಗಳನ್ನ ಸೃಜನೆಯ ಒಂದು ಗುರಿಯನ್ನ ಕೂಡ ಈ ಬಾರಿ ಹೊಂದಿರುವಂತದ್ದು. ಹಾಗೆಯೇ ಅರಿವು ಕೇಂದ್ರಗಳ ಬಲವರ್ಧನೆ. ಅರಿವು ಕೇಂದ್ರ ಅಂದ್ರೆ ಏನು ಅನ್ನುವಂಥದ್ದು ನಾನು ತಿಳಿಸಿದ್ದೀನಿ ಅಂತ ಭಾವಿಸ್ಕೊಳ್ತೇನೆ. ಈ ಗ್ರಂಥಾಲಯಗಳು ಡಿಜಿಟಲ್ ಗ್ರಂಥಾಲಯಗಳನ್ನ ಮಾಡುವಂಥದ್ದು. ಅರಿವು ಕೇಂದ್ರದ ಅಡಿಯಲ್ಲಿ ಡಿಜಿಟಲ್ ಗ್ರಂಥಾಲಯಗಳನ್ನ ಪರಿವರ್ತನೆಯನ್ನ ಮಾಡುವಂಥದ್ದು ಅರಿವು ಕೇಂದ್ರದ ಒಂದು ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಲವರ್ಧನೆ ಮಾಡಬೇಕು ಅಂತ ಹೇಳಿ 132 ಕೋಟಿ ರು ವೆಚ್ಚಕ್ಕೆ ಇಟ್ಟಿರುವಂಥದ್ದು. ಅದಕ್ಕೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದಿಷ್ಟು ಮಾಹಿತಿಯನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಅಮೃತ್ 2 ಕೇಂದ್ರ ಪುರಸ್ಕೃತ ಒಂದು ಯೋಜನೆ ಅಡಿಯಲ್ಲಿ 200 ಕೋಟಿ ರು ಒಂದು ವೆಚ್ಚದಲ್ಲಿ ಸುಮಾರು 7.5 ಲಕ್ಷ ಮನೆಗಳಿಗೆ ನಲ್ಲಿ ಸಂಪರ್ಕವನ್ನ ಕೊಡುವಂಥದ್ದು, ಕುಡಿಯುವ ನೀರಿನ ಪ್ರಯೋಜನವನ್ನ ಮಾಡಿಕೊಟ್ಟಿರುವಂಥದ್ದು ಅಮೃತ್ 2.0 ಒಂದು ಯೋಜನೆಯ ಅಡಿಯಲ್ಲಿ. ಹಾಗೆಯೇ ಸ್ವಚ್ಛ ಭಾರತ್ 2.0 ಒಂದು ವ್ಯವಸ್ಥೆಯಲ್ಲಿ ಕೂಡ ನಾವು ವಿಲೇವಾರಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದನ್ನ ನಾವು ನೋಡ್ತೇವೆ. ಅಮೃತ್ 2 ಯೋಜನೆಯಲ್ಲಿ ಮತ್ತೆ ಕೆರೆ ಮತ್ತು ಇತರ ಜಲ ಮೂಲಗಳನ್ನ ಪುನಶ್ಚೇತನ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಬಜೆಟ್ ಅಲ್ಲಿ ಇರುವಂಥದ್ದು. ಇನ್ನು ನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಪಾಯಿಂಟ್ಗಳು, ಅವನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಕಲಬುರಗಿ ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಮಾಡ್ತಾ ಇರುವಂತದ್ದು. ಸುಮಾರು 50 ಕೋಟಿ ರು ಅನುದಾನ ಅದಕ್ಕೆ ಹಂಚಿಕೆ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗೆಯೇ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮೈಸೂರು ವಿಭಾಗದಲ್ಲಿ ನೂತನ ಒಂದು ಜವಳಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನೋಡಿ, ಬಳ್ಳಾರಿ ಬಹಳ ಫೇಮಸ್ ಅಂತ ಯಾಕೆ ಹೇಳಿದೆ ಅಂತ ನೋಡಿ. ಬಳ್ಳಾರಿಯಲ್ಲಿ ಜೀನ್ಸ್ ಅಪರೆಲ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದನ್ನ ನೋಡ್ತೇವೆ. ಜೀನ್ಸ್ ಯಾರು ಹಾಕೊಂತ ಇದ್ರಿ ಅವ್ರ ಬಗ್ಗೆ ಒಂದು ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದನ್ನ ನೋಡ್ತೇವೆ. ಹಾಗೆಯೇ ರಾಜ್ಯದ ವಿವಿಧ ಒಂದು 25 ಜಿಲ್ಲೆಗಳಲ್ಲಿ ಮಿನಿ ಜವಳಿ ಪಾರ್ಕ್ಗಳನ್ನು ಕೂಡ ಸ್ಥಾಪನೆಯನ್ನ ಮಾಡ್ತಾ ಇರುವಂತದ್ದನ್ನ ನೋಡುವಂಥದ್ದು. ಹಾಗೆ ನಂಜನಗೂಡಿನ ತಾಲೂಕಿನ ಬಂಧನವಾಳು ಗ್ರಾಮದಲ್ಲಿ ಖಾದಿ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನ ಕೊಡುವಂತಹ ಒಂದು ಕ್ರಮವನ್ನ ಈ ಒಂದು ಯೋಜನೆಯಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ಇದೆಲ್ಲ ಕರ್ನಾಟಕದಲ್ಲಿ ಈ ಬಾರಿ ಬಜೆಟ್ ನಲ್ಲಿ ಹಮ್ಮಿಕೊಂಡಂತಹ ಪ್ರಮುಖ ಯೋಜನೆಗಳು. ಅದರಲ್ಲೂ ಇನ್ನೂ ಕೆಲವೊಂದಿಷ್ಟು ಯೋಜನೆಗಳು ಸಾಕಷ್ಟು ಇದೆ. ಅದರ ಬಗ್ಗೆ ಅಂದ್ರೆ ಈ ಹೆಚ್ಚಿನದಾಗಿ ಹಣವನ್ನ ವಿನಿಯೋಗಿಸಿರುವಂತದ್ದನ್ನ ನಾವು ನೋಡುವಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆಯನ್ನ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಈ ಟೆಲಿಗ್ರಾಮಿಗೆ ನೀವು ಅಲ್ಲಿ ಅದರಲ್ಲೂ ಈ ಒಂದು PDF ಅನ್ನ ಹಾಕಿರ್ತೀನಿ, ಕರ್ನಾಟಕದ ಒಂದು ಬಜೆಟ್ನ PDF, ಅಲ್ಲಿಂದ ನೀವು ಪಡ್ಕೊಳ್ಬಹುದು. ಅಲ್ಲಿ ನೀವು ಸಂಪೂರ್ಣ ಮಾಹಿತಿ ಇದೆ, ಯಾವ ಯೋಜನೆಗಳಿಗೆ ಸಾಕಷ್ಟು ವಿನಿಯೋಗವನ್ನ ಮಾಡಿರುವಂಥದ್ದು, ಅಲ್ಲೂ ಕೂಡ ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಥ್ಯಾಂಕ್ ಯು ಆಲ್.